ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕೀಗ. ಅಮ್ಮ ಬನ್ನಿ ಇಲ್ಲಿ ಇವ್ರು ಗೌಡ್ರು ಮಾತಾಡ್ತಾರೆ. ಸ್ಟಾರ್ಟ್ ಮಾಡೋಣ. ಕುತ್ಕೊಳ್ಳಿ ನೀವು ಅಪ್ಪಾಜಿ ಕುತ್ಕೊಳ್ಳಿ. ಸ್ಟಾರ್ಟ್ ಮಾಡ್ತೀರಾ ಮಮ್ಮಿ? ನಾವು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಓರಿಮಂಗ್ಲಾಪುರದಲ್ಲಿದ್ದೀವಿ. ಏನ್ ಸಮಾಚಾರ ಅಂದ್ರೆ ಈಗ ನಾಮಕರಣ ದಿವಸ ಓರಿ ಕಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ಹಿರಿಯರು ಒಂದು ನಾಲ್ಕು ಮಾತಾಡ್ಬೇಕಾಗಿ ನಾವು ಕೇಳ್ತಿದ್ದೀವಿ. ಹಿಂಗೆ ಮಾತಾಡಿ. ಈ ಹಳ್ಳಿಕಾರು ಓರಿ ಈ ಕರ್ನಾಟಕ ರಾಜ್ಯದಲ್ಲೇ ಈ ತಳಿ ಮುಚ್ಚೋಗ್ತಾ ಬರ್ತಾ ಇದೆ. ಈ ತಳಿ ಸಾಕರೆ ಜನ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈ ತಳಿ ಮತ್ತೆ ಮುಂದೆ ಈ ತಳಿ ಮಾಯವಾಗುತ್ತೆ ಅನ್ನೋದೊಂದು ಈಗ ನಮ್ಮ ಜನದ ಅಭಿಪ್ರಾಯ ಆಗ್ತಾ ಇದೆ. ಈಗ ಈ ತಳಿ ಈಗ ಎಂತದೋ ಇತ್ತೀಚೆಗೆ ಎಂತೋ ಸಿಂಧಿಯಸ್ಗಳು ಎಂತೆಂತೋ ಬಂದು ಈ ತಳಿನ ಎಲ್ಲ ಕಳೀತಾ ಇದೆ. ಅದರಿಂದ ಈ ತಳಿ ನಮ್ಮ ರೈತರಿಗೆ ಉತ್ತಮವಾದ ತಳಿ. ಪ್ರತಿಯೊಂದಕ್ಕೆ ಒಂದು ಬಸ್ಸಿನ ಹಾಲು ಆಗಿರ್ಬೋದು, ನಾವು ಉಳುಮೆ ಮಾಡೋಂತ ಬಸವಣ ಎತ್ತಾಗಿರ್ಬೋದು, ಇವೆಲ್ಲವುದು ನಮ್ಮ ರೈತನಿಗೆ ಬೇಕಾದಂತ ಈ ತಳಿ ಈಗ ಇತ್ತೀಚೆಗೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದು ಕಾರಣ ಈ ತಳಿ ಕಮ್ಮಿ ಆಗಬೇಕಾದ ಕಾರಣ ಇವತ್ತಿನ ಆರ್ಥಿಕ ಮುಗ್ಗಟ್ಟು ರೈತರ ಇದಕ್ಕೋಸ್ಕರವಾಗಿ ಸ್ವಲ್ಪ ಕಷ್ಟವಾಗಿರೋದ್ರಿಂದ ಈ ತಳಿ ಕಮ್ಮಿ ಆಗ್ತಾ ಇದೆ. ಹಿಂದೂ ದನಗಳು ಇತ್ತೀಚೆಗೆ ಜಾಸ್ತಿಯಾಗಿ ಈ ತಳಿನೆಲ್ಲ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ರೈತರಿಗೆ ಅವಶ್ಯಕತೆ ಇರೋದೇ ನಾಟಿ ಈ ಅಮೃತಮಾಲು ದನಗಳೇ ನಮಗೆ ಮುಖ್ಯ. ಹೌದು, ಇಂಪಾರ್ಟೆಂಟ್ ನಮಗೆ. ಇದನ್ನ ಈ ತಳಿಯ ರೈತರು ಕಳಿಬಾರ್ದು, ಇದನ್ನ ಈ ರೀತಿಯಾಗಿ ತಳಿನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೈತರು ಮತ್ತೆ ಈಗ ಬರೋ ನಮ್ಮ ನೀವು ಯಂಗ್ ಜನರೇಷನ್ ತಳಿನ ಉಳಿಸ್ಬೇಕು ಮತ್ತೆ ಬೆಳೆಸಬೇಕು. ಈಗ ಎಲ್ಲಾರು ಏನಾಗ್ತಾರೆ ಅಂದ್ರೆ ಆರ್ಥಿಕ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು. ಏನಂದ್ರೆ ಜೀವನಕ್ಕೆ ಹಣನೇ ಸ್ವಲ್ಪ ಮುಖ್ಯ ಆಗಿರೋದ್ರಿಂದ ಎಲ್ಲ ಹಾಲು ಅಂತ ಕರ್ಕೊಂಡೆಲ್ಲ ಹೋಗ್ತಾರೆ. ಸೊ ಈಗ ಮನೇಲಿ ಒಂದ್ ಜೊತೆನಾರು ಹಳ್ಳಿಲಿ ಒಂದ್ ಜೊತೆ ನೋಡತ್ತೆ ಕಷ್ಟ ಆಗೈತಿ ಈ ಸಮಯದಲ್ಲಿ, ಈ ಪರಿಸ್ಥಿತಿಯಲ್ಲಿ. ನಮ್ಮ ಮಾವರು ನಾಮಕರಣ ದಿವಸ ಇದು ಆ ಮಗು ಕೊನೆ ದಿನದ ತಗ ನೆನ್ಕೋಬೇಕು ಈ ಕ್ಷಣ. ಆಸೆ ಇತ್ತು ನಾಮಕರಣದಲ್ಲಿ ಓರಿ ಕಟ್ಟಬೇಕು ಅಂತ. ಯಾರು ಕಟ್ಟಿದ್ದಾರೆ ನಾನ್ ನೋಡ್ದಂಗೆ ಇದೇ ಫಸ್ಟ್ ನಾನ್ ಇದ್ರಲ್ಲಿ ನೋಡಿದ್ ಓರಿ ಕಟ್ಟಿರೋ ನಾಮಕರಣಕ್ಕೆ ಅಂತ. ಓರಿ ಕಟ್ತಾರೆ ತುಂಬಾ ಮುಖ್ಯವಾದ ವಿಚಾರ. ಈ ವಿಡಿಯೋ ನೋಡೋಂತ ಯುವಕರಾಗ್ಲಿ ರೈತರಾಗ್ಲಿ ಹೆಮ್ಮೆ ಪಡೋ ವಿಚಾರ. ಸೊ ನಮ್ಮ ಹಳ್ಳಿಕಾರು ನಾಟಿ ದನಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಊರಿನ ಹೆಸರು ಅದೇನೆ, ಓರಿಮಂಗ್ಲಾಪುರ. ಊರಿನ ಹೆಸರು ಓರಿಮಂಗ್ಲಾಪುರ. ಸೊ ಅದನ್ನ ಹೆಸರು ಉಳಿಸಿದ್ದಾರೆ, ಆ ಊರಿಂದ ಉಳಿಸಿದ್ದಾರೆ. ಅವರು ಇನ್ನು ಅವ್ರ ಅಣ್ಣವರಲ್ಲಿ ಜಯರಾಮಣ್ಣವ್ರು ಅಂತ ಅವರು ಕೈ ಏನಕ್ಕೆ ವಿಡಿಯೋ ಮಾಡೋದಾಗ್ಲಿ ಈ ವಿಚಾರಗಳನ್ನ ತಿಳಿಸೋದಾಗ್ಲಿ ಅಂದ್ರೆ ಮುಂದಿನ ನಮ್ಮ ಪೀಳಿಗೆ ಅಥವಾ ನಮ್ಮ ಮುಂದಿನ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅವ್ರಿಗೆಲ್ಲ ಇದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಇದ್ರೆ ಮುಂದೆ ನೋಡ್ತೀವಿ. ಹೌದು, ದನವೇ ಇಲ್ಲ, ಸಾಲ ಹೊಡೆಯಕ್ಕಿಲ್ಲ, ಅರ್ಥ ಹೊಡೆಯಕ್ಕಿಲ್ಲ, ಟ್ಯಾಕ್ಟರ್ ಬಂದೇ ಇದೆ, ಎಲ್ಲ ಅದು ನಶಿಸಿ ಹೋಗ್ತಾ ಇದೆ. ನಮ್ ಹಿಂದಿಂದ ಏನೇನಿದೆ ಅದೆಲ್ಲ. ಹೌದು. ಸೊ ಹಂಗಾಗಿ ಯಾರೇ ಆಗ್ಲಿ ಏನೇ ಕಷ್ಟ ಆಗ್ಲಿ ಒಂದ್ ಜೊತೆನಾರು ನಾವು ಸಾಕನ, ಉಳ್ಸನ, ಬೆಳ್ಸನ. ಈ ರೈತರು ಈ ನಾಮಕರಣದ ಜೋಡಿ ಕರೀರಿ. ಎತ್ತಿನ ಗಾಡಿ ಮಣ್ಣೆಲ್ಲ ಹೊಡ್ಯಾರ, ಅವಾಗ ಮಣ್ಣೆಲ್ಲ ಹೊಡ್ಯಾರ. ಎತ್ತಿನ ಗಾಡಿ ಇಲ್ಲ ಅನ್ನಂಗ ಆಗೈತೆ. ಯಾವ್ದು ಇಲ್ಲ. ಹೌದು, ನಾಮಕರಣ ಇವತ್ತು ಏನು ಸಂತೋಷ, ನಾಮಕರಣ ಒಂದ್ ಸೈಡ್ ಆದ್ರೆ ಎತ್ ನೋಡೋದೇ ಒಂದ್ ಸೈಡ್ ಖುಷಿ. ಎಷ್ಟು ಸುತ್ತಮುತ್ತ ಓರಿ ಕಟ್ಟೋರ್ ಅಂತಾನೆ ಬಂದಿದ್ದಾರೆ ಜನ ನೋಡಕ್ಕೆ. ಬಸನಪ್ಪ ಅಂತ ಅಂದ್ರೆ ಊರಲ್ಲೂ ಹೌದು, ಪಂಜ ನೆಕ್ಸೋದು, ಪಂಜು ಓಡಿಸೋದು, ಬಸವನ ಪಾದ ಹಿಡಿಯೋದು, ಅವ್ರ ಕನ್ಸಿ ಬರ್ತದು. ನಿಮ್ದೊಂದೆರಡು ಮಾತು ಹೇಳಿ. ಇಲ್ಲ ಹೇಳಿ, ಎಲ್ಲಾರು ಹಿರಿಯರು ಇದ್ದಂಗೆ ಏನು ತೊಂದ್ರೆ ಓರಿ ಕಟ್ಲೇಬೇಕು ಅಂತ ಒಂದ್ ತಿಂಗಳಿಂದ ಒದ್ದಾಡಿ ಅವರು ಒಳ್ಳೊಳ್ಳೆ ಹುಡುಕಿ ಒಂದ್ ವರ್ಷದಿಂದಲ್ವೇ ಅವ್ರ ಕನ್ಸದು. ಒಂದ್ ವರ್ಷದಿಂದಲ್ವೇ ಒಳ್ಳೊಳ್ಳೆ ಓರಿ ಎಲ್ಲ ಕಟ್ಟಿ ಎಲ್ಲ ಮಾಡಿ ಬೆಳೆಸಿದ್ದಾರೆ. ಸೊ ಈಗ ಪರಿಸ್ಥಿತಿ ಮಾಡಕ್ ಆಗಿಲ್ಲ, ಸೊ ನನ್ಸ್ ಮಾಡಿದ್ದಾರೆ. ಇದು ಖುಷಿ ವಿಚಾರ ಹಳ್ಳಿಲಿ ನಮ್ಗೆ. ಬೆಲೆಗಳು ತುಂಬಾ ದೊಡ್ಡ ಬೆಲೆ. ಈಗ ಎಲ್ಲ ಜಾಸ್ತಿ ಬೆಲೆ ಆಯ್ತು ಇವಾಗ. ಇವಾಗ ಅದೇ